ಸರ್ ನಮಸ್ತೆ. ರಾಜ್ಯ ಜೆಡಿಎಸ್ ನ ವಕ್ತಾರರಾಗಿರುವಂತಹ ಮಹೇಶ್ ಗೌಡರು ನಮ್ಮೊಂದಿಗಿದ್ದಾರೆ. ಸರ್ ಒಂದೇನು ಅಂದ್ರೆ ಆ ಬಿಡದಿ ಬಲವಂತದ ಭೂ ಸ್ವಾಧೀನ ಕುರಿತಾಗಿ ಈಗಾಗಲೇ ಕಳೆದ 500 ದಿನಗಳಿಗಿಂತ ಹೆಚ್ಚು ದಿನಗಳ ಕಾಲ ಹೋರಾಟವನ್ನ ಮಾಡಲಾಗ್ತಿದೆ. ಈಗಾಗಲೇ ಜೆಡಿಎಸ್ ಅವರು ಒಂದು ಬಾರಿ ಪಾದಯಾತ್ರೆಯನ್ನ ಮಾಡಿದ್ರಿ. ಅಂಡ್ ಇದೇ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಒಂದು ಮಾತನ್ನ ಹೇಳ್ತಾರೆ, ನಾವು ಯಾರ ಭೂಮಿಯನ್ನು ಕೂಡ ಬಲವಂತವಾಗಿ ಸ್ವಾಧೀನ ಪಡಿಸ್ಕೊಳ್ಳೋದಿಲ್ಲ ಅಂತ. ಆ ರೀತಿ ಹೇಳಿದ್ಮೇಲೆ ಈಗ ಮತ್ತೊಂದು ಪಾದಯಾತ್ರೆ ಮಾಡುವಂತ ಅವಶ್ಯಕತೆ ಏನಿತ್ತು? ಸನ್ಮಾನ್ಯ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಅವರೇ ರಾಜ್ಯದ ಜನತೆಗೆ ಪಂಚ ಗ್ಯಾರಂಟಿಗಳನ್ನ ಕೊಟ್ಟಿ ಎಲ್ಲರಿಗೂ ಟೋಪಿ ಹಾಕಿ ಈ ರಾಜ್ಯ ಸರ್ಕಾರವನ್ನ ಮಾಡ್ಕೊಂಡಿದ್ದೀರಾ. ಜೊತೆಗೆ ಪಂಚ ಗ್ಯಾರಂಟಿಗಳನ್ನ ಕೊಟ್ಟಿ ರಾಜ್ಯ ಸರ್ಕಾರದ ಬಕ್ಕಸವನ್ನ ಖಾಲಿ ಮಾಡಿ 35,652 ಕೋಟಿ ರೂಪಾಯಿಗಳನ್ನ ಏನಾದ್ರೂ ಮಾಡಿ ಹೊಡಿಬೇಕು ಅಂತೇಳಿ ಒಂಚಾಕಿ ಕೂತಿದ್ದು ಕೊನೆಗೆ ನಿಮ್ಗೆ ಸಿಕ್ಕಿದ್ದು ಬಿಡದಿಯ ರೈತರ ಭೂಮಿ. ಈ ಭೂಮಿಗೆ ಸಂಬಂಧಪಟ್ಟಂತ ಮೈಸೂರು ಮಹಾರಾಜರ ಕಾಲದಿಂದಲೂ ಅನೇಕ ತರನಾದಂತಹ ಈ ಒಂದು ಭೂಮಿಗೆ ಇತಿಹಾಸ ಇದೆ. ಇಂಥ ಇತಿಹಾಸವನ್ನ ನೀವು ನೋಡಿ ರಿಯಲ್ ಎಸ್ಟೇಟ್ ಸರ್ಕಾರ ಇದ್ರ ಮುಖಾಂತರ ನೀವು ದುಡ್ಡನ್ನ ಮಾಡಬೇಕು ಅಂತೇಳಿ ಎರಡನೇ ಬಾರಿಗೆ ಈ ರಾಜ್ಯದ ಒಕ್ಕಲಿಗರನ್ನ, ರೈತಾಪಿ ಜನಾಂಗದವರನ್ನ, ದೀನ ದಲಿತರನ್ನ ಒಕ್ಕಲೆಬ್ಬಿಸುವ ಮುಖಾಂತರ ರೈತರಿಗೆ ದ್ರೋಹ ಮಾಡಿದ್ದೀರಾ. ನಾವು ಅನೇಕ ಬಾರಿ ಇದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿವಿ. ವಿಧಾನಸೌಧದ ಹೊರಗಡೆ ಇಡೀ ಭೂಗರ್ಭದ ಎಲ್ಲವನ್ನ ಆಧಾರವಾಗಿ ಇಟ್ಕೊಂಡು ರೈತರ ಹೋರಾಟಕ್ಕೆ 500 ದಿನಗಳ ಸಂದ್ರೂ ಸಹ ನಿಮ್ಗೆ ಚರ್ಮ ದಪ್ಪಾಗೋಗಿದೆ. ಮಿಸ್ಟರ್ ರಾಹುಲ್ ಗಾಂಧಿ, ಪಪ್ಪು ರಾಹುಲ್ ಗಾಂಧಿ, ಅಲ್ಲಿ ಹೋಗ್ಬಿಟ್ಟು ನೀನು ದೆಹಲಿಯಲ್ಲಿ ಕೂತ್ಕೊಂಡು ಯಾವುದೋ ವಿದ್ಯಾರ್ಥಿಗಳ ಜೊತೆ ಸಂವಾದವನ್ನ ಮಾಡ್ತೀಯ. ನಿನಗೆ ಮಾನ ಮರ್ಯಾದೆ ಇದ್ರೆ ನಕಲಿ ಗಾಂಧಿ ಕುಟುಂಬದ ರಾಹುಲ್ ಗಾಂಧಿ ಬಂದು ಬಿಡದಿಯ ರೈತರ ಪರವಾಗಿ ಮಾತನಾಡು. ನಿನಗೆ ತಾಕತ್ತಿದ್ರ ನಿಮ್ಮದ ಮುಖ್ಯಮಂತ್ರಿಗೆ ಹೇಳು, ಬಿಡದಿಯ ರೈತರ ಜಮೀನನ್ನ ವಾಪಸ್ ಕೊಡುವಂತ. ಹೈಕೋರ್ಟ್ ಅಲ್ಲಿ ಈಗಾಗಲೇ 2 ಬಾರಿ ಸ್ಟೇ ಸಿಕ್ಕಿದೆ. ಯಾರ್ಯಾರು ರೈತರು ಹೈಕೋರ್ಟಿನ ಬಾಗಿಲನ್ನು ತಟ್ಟಿದ್ದಾರೆ, ಸ್ಟೇ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಇವತ್ತು ನಾವು ಇಲ್ಲ, ರೈತರ ಪರವಾಗಿ ಏನಾದ್ರೂ ಈ ನಾಡಿನಲ್ಲಿ ಧ್ವನಿ ಎತ್ತುದ್ದೇ ಆದ್ರೆ ಅದು ಪ್ರಾದೇಶಿಕ ಪಕ್ಷ ಜೆಡಿಎಸ್ ಪಕ್ಷ. ಒಂದು ನೀವು ಇವತ್ತಿಗೆ ಪಾದಯಾತ್ರೆ ಮಾಡ್ತೀರಿ ಅಂತ ಗೊತ್ತಾದ ನಂತರ ನಿನ್ನೆ ಡಿ ಕೆ ಶಿವಕುಮಾರ್ ಒಂದು ಸಮಿತಿಯನ್ನ ರಚನೆ ಮಾಡ್ತಾರೆ. ಅದಕ್ಕೆ ಅಧ್ಯಕ್ಷರಾಗಿ ಒಬ್ಬ ಮಾಜಿ ಮುಖ್ಯ ನ್ಯಾಯಮೂರ್ತಿ ಆಗಿದ್ದಂತ ವ್ಯಕ್ತಿಯನ್ನ ಆಯ್ಕೆ ಮಾಡಲಾಗುತ್ತೆ. ಆ ಒಂದು ಸಮಿತಿ ಮೇಲೆ ನಂಬಿಕೆ ಇಲ್ವಾ ನಿಮಗೆ? ಡಿ ಕೆ ಶಿವಕುಮಾರ್ ಅವರೇ ರಾಜ್ಯದ ಜನಕ್ಕೆ ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ಖರ್ಚು ಮಾಡಿ ಇವತ್ತು ಮಾಧ್ಯಮದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಪತ್ರಿಕೆಗಳಲ್ಲಿ ಹಾಕ್ಸಿದ್ದೀರಾ. ಏನಂತ? ಈ ಹೋರಾಟ ಅವರ ಪ್ರಾಯಶ್ಚಿತ್ತ ಅಂತ. ಕಾಂಗ್ರೆಸ್ಸಿಗೆ ಕೊನೆಯ ಮಳೆಯ ಹೊಡೆಯುವಂತ ಪ್ರಾಯಶ್ಚಿತ್ತ. ಯಾಕೆ ಅಂತ ಹೇಳಿದ್ರೆ ರೈತರು ಈಗಾಗಲೇ ದಂಗೆ ಎದ್ದಿದ್ದಾರೆ. ಇವತ್ತು ವಿಧಾನಸೌಧದಲ್ಲಿ ಕೂತ್ಕೊಂಡು ಏನು ಡಿ ಕೆ ಶಿವಕುಮಾರ್ ಮಾತನಾಡ್ತಾ ಇದೆಯಾ, ನಿನ್ನ ಸರ್ಕಾರಕ್ಕೆ ಮಾನ ಮರ್ಯಾದಿದ್ರೆ ಸಚಿವ ಸಂಪುಟ ವಿಸ್ತರಣೆ ಆಗ್ಬೇಕಾಯ್ತು. ನಿಮ್ ಯೋಗ್ಯತೆಗೆ ಸಚಿವ ಸಂಪುಟ ವಿಸ್ತರಣೆ ಮಾಡೋದಕ್ಕೆ ಯೋಗ್ಯತೆ ಇಲ್ಲ. ನೀವೇ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ 23 ಜನರ ಸಮಿತಿಯನ್ನ ಮಾಡಿದ್ದೀಯಾ. ಆ ಸಮಿತಿಗೆ ನೀನೇ ಅಧ್ಯಕ್ಷ. ನೀನೇ ಹೇಳಿದೀಯ ಡಿ ಕೆ ಶಿವಕುಮಾರ್. ಏನಂತ ಹೇಳಿದೀಯಾ? 6 ಲಕ್ಷಕ್ಕೂ ತೆಂಗಿನ ಮರಗಳಿದೆ. ಇದು ಅವತ್ತು ಡಿ ಕೆ ಶಿವಕುಮಾರ್ ಕೋಟ್ ಮಾಡಿರೋದು 1 ಎಕರೆ ಭೂಮಿಗೆ 6 ಕೋಟಿ ರೂಪಾಯಿ. ನೀನು ಏನು ಅವತ್ತು ನಿಮ್ಮದೇ ರಾಜ್ಯ ಸರ್ಕಾರದ ಮಂತ್ರಿಗಳನ್ನ ಇಟ್ಕೊಂಡು 23 ಜನ ಮಂತ್ರಿಗಳು ಮಾತಾಡಿದಿರ. ಇವತ್ತಾಕೆ 2.5 ಕೋಟಿ ಕೊಡ್ತೀಯ ರೈತರಿಗೆ? ತಾಕತ್ತಿದ್ರೆ 10 ಕೋಟಿ ಕೊಡು. ಇವತ್ತು ರೈತರಿಗೆ 1 ಎಕರೆ ಭೂಮಿಗೆ 10 ಕೋಟಿ ಕೊಡು. ನಾವು ನಿಲ್ಲಿಸ್ತೇವೆ. 10 ಕೋಟಿ ಕೊಡ್ತೀರಿ ಅಂದ್ರೆ ನೀವು ಹೋರಾಟ ನಿಲ್ಲಿಸ್ತೀರಾ? ಖಂಡಿತ ನಿಲ್ಲಿಸ್ತೇವೆ. ನಿಮಗೆ ಭೂಮಿ ಎಲ್ಲ ಮುಖ್ಯ, ದುಡ್ಡು ಮಾತ್ರ ಮುಖ್ಯ ಅಲ್ಲ. ಇವತ್ತು ರೈತರಿಗೆ ಮೋಸ ಮಾಡ್ತಾ ಇರೋದು ಮುಖ್ಯ. ರೈತರ ಭೂಮಿಗೆ ಮೋಸ ಮಾಡ್ತಾ ಇರೋದು ಮುಖ್ಯ. ನೀವು 2.5 ಕೋಟಿ ಕೊಟ್ಟು ರೈತರನ್ನ ಭೂಮಿ ಕಿತ್ಕೊಳ್ಳೋದಾದ್ರೆ ಇನ್ನ 33,000 ಕೋಟಿ ನೀನು ಸರ್ಕಾರಿ ಕಾಲೇಜುಗಳನ್ನೇ ತರ್ತಾ ಇಲ್ಲ. ಸೋಬಾ ಡೆವಲಪರ್ ಬೇಕಾ? ನೀನು ವಿದ್ಯಾಸಂಸ್ಥೆಗಳು ನಿನ್ನ ಮಗಳಿಗೆ ವಿದ್ಯಾಸಂಸ್ಥೆ ಕಟ್ಟೋದಿಕ್ ಬೇಕಾ? ನೀನು ಶಾಲಾ ಕಾಲೇಜುಗಳು ರಿಯಲ್ ಎಸ್ಟೇಟ್ ಬೇಕಾ? ಅವ್ನ ಯಾರ ಬೆಳಿಗ್ಗೆ ಕೋಟಿ ತರ ಪಡ್ಕೊಳ್ಳುತ್ತೆ ಅಂತ ಒಬ್ಬ ಅಯೋಗ್ಯ ಮಾಗಡಿ MLA ಅನ್ನ ಇಟ್ಕೊಂಡು ರಾಜಕೀಯ ಮಾಡ್ತಾ ಇದೀಯಾ. ಆ ಅಯೋಗ್ಯನಿಗೆ ಹೇಳ್ತಾ ಇದೀವಿ ರೈತರನ್ನ, ಅಯೋಗ್ಯ ಬಾಲಕೃಷ್ಣ ನಿನಗೆ ಯಾಕೋ ಬೇಕು ಇದೆಲ್ಲ? ನೀನು ಮಾನ ಮರಿದಿದೆಯೇನೋ ಬಾಲಕೃಷ್ಣ. ಅವನಿಗೆ ಬಾಲ ಇಲ್ಲ. ಕೃಷ್ಣ ಪರಮಾತ್ಮ ತರ ಕೊಡಲು ಬಿಟ್ಟು ಬರ್ತಾನೆ. ಒಂದೇನು ಅಂದ್ರೆ ಇದೇ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಇದೊಂದು ಪ್ರಾಯಶ್ಚಿತ ಯಾತ್ರೆ ಅಂತ. ಅಲ್ಲಿಗೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಬಿಡದಿ ಈ ಒಂದು ಭೂಭಾಗವನ್ನ ರೆಡ್ ಝೋನ್ ಅಂತ ಮಾಡಿದ್ದಕ್ಕೆ ಇವತ್ತಿಗೆ ಪ್ರಾಯಶ್ಚಿತ ಯಾತ್ರೆನಾ, ಅಥವಾ ಏನು 5 ಭಾಗ್ಯಗಳನ್ನ ಕೊಡ್ತಾರೆ ಅಂತೇಳಿ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತಂದ್ರು, ಅಥವಾ ಇದೇ ರಾಮನಗರ ಜಿಲ್ಲೆಯವರಾದಂತ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಎಲ್ಲೋ ಜನ ಗೆಲ್ಸಿದ್ರಲ್ಲ, ಅದಕ್ಕೆ ಪ್ರಾಯಶ್ಚಿತ ಯಾತ್ರೆನಾ? ಡಿ ಕೆ ಶಿವಕುಮಾರ್ ಅವರೇ ಇವತ್ತೇನಾದ್ರೂ ಕುಮಾರಸ್ವಾಮಿ ರೆಡ್ ಝೋನ್ ಮಾಡ್ಲಿಲ್ಲ ಅಂತಿದ್ರೆ
ಕೆಲಸವನ್ನು ಮಾಡದೇ ಇರೋದಕ್ಕೆ ಇವತ್ತು ಬಿಡದಿಲಿ ಭೂಮಿ ಉಳಿದಿದೆ. Okay. ಇವತ್ತು ಭೂಮಿ ಉಳಿದಿಲ್ಲ ಅಂತ ಹೇಳಿದ್ರೆ ರೈತರ ಮಕ್ಕಳು ಕಂಪನಿಗಳ ಹತ್ರ ಈ ದರ್ಜೆ ನೌಕರರಾಗಿ ಕೆಲಸ ಮಾಡಬೇಕಾಗಿತ್ತು. ಅಲ್ಲ, ಒಂದೇನು ಅಂದ್ರೆ ಮನೆಯಲ್ಲಿ ಕೂಲಿ ಕಾರ್ಮಿಕರಾಗಬೇಕಾಗಿತ್ತು. ದೇವನಹಳ್ಳಿಯಲ್ಲಿ ಇದೇ ತರ ಏನು ಏರ್ಪೋರ್ಟ್ಗೆ ಜಮೀನನ್ನ ಬಿಟ್ಟು ಇವತ್ತು ದೇವನಹಳ್ಳಿಯ ರೈತರ ಮಕ್ಕಳು ಇವತ್ತು ಭಿಕಾರಿಗಳಾಗಿದ್ದಾರೆ. ಅಲ್ಲ, ಒಂದೇನು ಅಂದ್ರೆ ರೈತರು ಭಿಕಾರಿಗಳಾಗ್ಬೇಕಾ? ಅಲ್ಲ, ಒಂದೇನು ಅಂದ್ರೆ ನಿಮ್ಮ ವಿರೋಧ ಪಕ್ಷದವರು ಹೇಳೋದೇನು ಅಂದ್ರೆ ಕುಮಾರಸ್ವಾಮಿ ಅವರು ರೆಡ್ ಝೋನ್ ಮಾಡಿದ್ದು, ಮುಂದೆ ನಾನೇನಾದ್ರೂ ಅಧಿಕಾರಕ್ಕೆ ಬಂದ್ರೆ ಮತ್ತೆ ಭೂಮಿಯಲ್ಲಿ ಟೌನ್ಶಿಪ್ ಅನ್ನ ತರಬೇಕು ಅನ್ನೋ ಕಾರಣಕ್ಕೆ ರೆಡ್ ಝೋನ್ ಮಾಡಿದ್ರು ಅಂತ. ಕರೆಕ್ಟ್? ಕುಮಾರಣ್ಣ ಅವತ್ತು ನೋಟಿಫಿಕೇಶನ್ ಮಾಡೋಕ್ಕೂ ಮತ್ತೆ ರೈತರನ್ನ ಕರ್ಸು 4 ಬಾರಿ ನಾವು ವಿಧಾನಸೌಧದಲ್ಲಿ ಹೆಣ್ಣು ಮಕ್ಕಳನ್ನ ಕೇಳಿದೀವಿ, ಈ ಭೂಮಿಯನ್ನ ವಶಪಡಿಸಬೇಕಾ ಬೇಡವಾ ಅಂತ. ಹೆಣ್ಣು ಮಕ್ಕಳು ಗೋಳನ್ನ ನೋಡಕ್ಕಾಗ್ದೇನೆ ಆ ಶಾಪ ಕಟ್ಟೋದ್ ಬೇಡ ಅಂತೇಳಿ ಅವತ್ತು ಕೈ ಬಿಟ್ವಿ. ಈ ಯೋಜನೆ ಮಾಡೋದನ್ನ 23 ಏನು ಕಾಂಗ್ರೆಸ್ ನ ನಾಯಕರುಗಳಿದ್ರೆ ಸಿಗ್ನೇಚರ್ ಮಾಡಿದ್ದಾರೆ. Okay. ಅವ್ರ ಯೋಗ್ಯತೆ ಬೆಂಕಿ ಹಾಕು ಇವತ್ತು ಮಾತನಾಡಕ್ ಹೌದು, ಡಿ ಕೆ ಎಂ ಪಿ ಶಿವಕುಮಾರ್. ಪಾಟೀಲ್ ಅವನ್ ತಲೆ ಇಲ್ಲ ಬುಡ ಇಲ್ಲ. ಎಂ ಪಿ ಪಾಟೀಲ್ ಹಿಂಗೆ Okay. ಟಿ ಬಿ ಜಯಚಂದ್ರ ಅವರೇ ಇವತ್ತು ಮಿನಿಸ್ಟರ್ ಕೊಟ್ಟಿಲ್ಲ ಅಂತ ಮಾತನಾಡ್ತಾ ಇದ್ದೀರಲ್ಲ, ಅವತ್ತು ನಿಮ್ಮದೇ ಟಿ ಬಿ ಜಯಚಂದ್ರ ನೀವೇ ಅಪ್ಪ ಇದಕ್ಕೆ ಅಸ್ಥಿಭಾರ ಆಗ್ತಂತ ಅಧ್ಯಕ್ಷ ಬಾರಯ್ಯ ಟಿ ಬಿ ಚಂದ್ರ ಮಾತಾಡೋ ಇವತ್ತು ರೈತರ ಬಗ್ಗೆ ಮಾತನಾಡ್ರಿ. ರೈ ಇವತ್ತು ಸ್ಪಷ್ಟವಾಗಿ ಹೇಳ್ತೀವಿ, ಇವತ್ತು ರೈತರೆಲ್ಲ ಬಂದಿದ್ದಾರೆ, ವಿಧಾನಸೌಧಕ್ಕೆ ದಾಳಿಯನ್ನ ಮಾಡ್ತೀವಿ. ಡಿ ಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ 2 ವರ್ಷ ಮುಖ್ಯಮಂತ್ರಿ ಆಗಬೇಕಾಯ್ತು, ಆಗಿದ್ದಾರೆ. Okay. ಲಕ್ಷಾಂತರ ಇವತ್ತು ರಾಷ್ಟ್ರದ ನಂಬರ್ 1 ಶ್ರೀಮಂತ ಮುಖ್ಯಮಂತ್ರಿ ಡಿ ಕೆ. ಇನ್ನೂ ಎಷ್ಟು ಬೇಕು ದುಡ್ಡು ನಿಂಗೆ? ಒಂದು ಬಿಡದಿ ಟೌನ್ಶಿಪ್ ನ ವಿಚಾರಕ್ಕೆ ಈ ಒಂದು ಭೂಭಾಗವನ್ನ ಬಾಲಕೃಷ್ಣ ಅವರು ಡಿ ಕೆ ಶಿವಕುಮಾರ್ಗೆ ಗಿಫ್ಟ್ ಕೊಟ್ಟರು, ಅದಕ್ಕೆ ಅವ್ರನ್ನ ಮಂತ್ರಿಯನ್ನಾಗಿ ಮಾಡಲಾಗಿದೆ ಅಂತ. ಹೌದಾ? 2028ರ ಚುನಾವಣೆ ಬಂದ್ರೆ ಬಾಲಕೃಷ್ಣ ಬೆಳಿಗ್ಗೆ 9 ಗಂಟೆಗೆ ಸೋಲ್ತಾನೆ. ಓಕೆ. 2028ರ ಚುನಾವಣೆಯಲ್ಲಿ ಈ ಒಂದು ಮಾಗಡಿಯ ಬಾಲಕೃಷ್ಣ ಇದ್ದಾನಲ್ಲ, ಬೆಳಿಗ್ಗೆ 9 ಗಂಟೆಗೆ ಸೋಲ್ತಾನೆ. Okay. ಅದು ಠೇವಣಿಗಳಿಗೂ ಸೋಲ್ತಾನೆ. Okay. ಯಾಕೆಂತಂದ್ರೆ ಇದು ಬಿಡದಿಯ ಆ 8 ಗ್ರಾಮಗಳ ರೈತರ ಎಚ್ಚರ ಹಾಗೆ ಕೊಟ್ಟುಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರ ಇವತ್ತೇ ಬರ್ದ್ ಮಾಡಿಕೊಳ್ಳಿ, ನಿಮ್ಗೆ ಕೊನೆ ಮನೆಯನ್ನ ನಿಮ್ಮದೇ ಜಿಲ್ಲೆಯ ರೈತಾಪಿ ವರ್ಗ ನಿಮ್ಗೆ ಕೊನೆ ಸವಪೆಟ್ಟಿಗೆಗೆ ಕೊನೆ ಮಳೆ ಹೊಡೆದಾಗಿದೆ. ಅದರಿಂದ ಗೌರವಾನ್ವಿತವಾಗಿ ಮುಖ್ಯಮಂತ್ರಿಯಾಗಿ ಕೆಳಗಡೆ ಇಳಿಲೇಬೇಕು, ಇಳಿಸ್ತೀವಿ. 3 ದಿನಗಳ ಕಾಲ ಪಾದಯಾತ್ರೆ ಮಾಡ್ಬೇಕು ಅಂತಿದ್ದೀರಾ. ನಿಮ್ಮ ಈ ಒಂದು ಹೋರಾಟದ ರೂಪುರೇಷೆ ಯಾವ ರೀತಿ ಇರುತ್ತೆ? ಯಾರೆಲ್ಲ ಭಾಗಿಯಾಗ್ತಾರೆ? ನೋಡಿ, ಇವತ್ತು ಬೆಳಿಗ್ಗೆಯಿಂದ ಬೈರ್ಮಂಗಲದಿಂದ ಬಿಡದಿಯವರೆಗೆ ನಮ್ದು ಪಾದಯಾತ್ರೆ, ನಾಳೆ ಕೆಂಗೇರಿಯವರೆಗೆ ಪಾದಯಾತ್ರೆ. ಕೆಂಗೇರಿಯಿಂದ ಹೈಕೋರ್ಟಿನ ಪರ್ಮಿಷನ್ ಇಲ್ಲ ಒಳಗಡೆ ಬರೋದಿಕ್ಕೆ ರೈತರು, ಆದ್ರೂ ಸಹ 25,000 ರೈತರು ಕೆಂಗೇರಿಯಿಂದ ಫ್ರೀಡಂ ಪಾರ್ಕ್ ವರ್ಗು ಕಾಲ್ನಡಿಗೆಲ್ಲ ಬರ್ತೀವಿ. ಇದು ರಾಜ್ಯದ ಮೂಲೆ ಮೂಲೆಯಲ್ಲಿರುವಂತ ರೈತರ ಒಂದು ಯೋಜನೆಗೆ ಸಹಕಾರ ಸಿಕ್ಕಿದೆ. Okay. ಜಂಜೀರಿಯನ್ನು ಹಿಡ್ಕೊಂಡು ಓಡಾಡ್ತಾರೆ ರಾಹುಲ್ ಗಾಂಧಿ ಹೊತ್ತಂಗೆ. ಬಾರಪ್ಪ ಜಂಜಿ ನೋಡಿಲ್ಲ ರೈತರ ಹತ್ರ ಎಂತ ಜಂಜಿಗಳು ಬಂದವ್ರೆ ಅಂತೇಳಿ ರಾಹುಲ್ ಗಾಂಧಿ ಬಾರಯ್ಯ ನೋಡು ಬಿಡದಿ ರೈತರನ್ನ ಅದಾದ ಕೂತ್ಕೊಂಡು ಜಿಲ್ಲೆ ಪಕ್ಷಕ್ಕೆ ಹೋಗಿ ಮಾತಾಡ್ತಾ ಇದ್ದಿ. ಬಾರಪ್ಪ ರೈತರು ನೋಡು ರಾಹುಲ್ ಗಾಂಧಿ. NDA ಮೈತ್ರಿಕೂಟದಲ್ಲಿ ಇದ್ದೀರಾ, ಬಿಜೆಪಿ ಯೊಂದಿಗೆ ಮೈತ್ರಿಯಲ್ಲಿ ಇದ್ದೀರಾ. ಆ ಬಿಜೆಪಿ ಅವರ ಸಹಕಾರ ಏನಾದ್ರೂ ಇದೆಯಾ ನಿಮ್ಮ ಈ ಒಂದು ಹೋರಾಟಕ್ಕೆ? ಇವತ್ತು ಬಿಜೆಪಿಯ ವಿರೋಧ ಪಕ್ಷದ ನಾಯಕರಾದಂತ ಅಶೋಕ್ ಅಣ್ಣ ಬಂದಿದ್ದಾರೆ, Okay. ಚಲವಾದಿ ನಾರಾಯಣ ಸ್ವಾಮಿ ಅವರು ಬಂದಿದ್ದಾರೆ, ಅಶ್ವಥ್ ನಾರಾಯಣ ಬಂದಿದ್ದಾರೆ. ಇವತ್ತು ಏನು ಟಿವಿ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಸುಳ್ಳನ್ನ ಬಿತ್ತರ ಮಾಡಿ 100 ಕೋಟಿ ರೂಪಾಯಿನ ಯಾಡ್ ಮಾಡಿಸಿದ್ದೀರಾ, ಅದನ್ನ ಜನ ಓದಿದ್ದಾರೆ. ಅದಕ್ಕೋಸ್ಕರ ಬರ್ದ್ ಮಾಡಿಕೊಳ್ಳಿ, 2028ರ ಚುನಾವಣೆಯಲ್ಲಿ ಕುಮಾರಣ್ಣ ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಈ ನಾಡಿನ ರೈತಾಪಿ ವರ್ಗದ ಬಂಧುವಾಗಿ ಕೆಲಸವನ್ನ ಮಾಡ್ತಾರೆ. ಸರಾಯಿ ನಿಷೇಧ, ಲಾಟರಿ ನಿಷೇಧ, ರೈತರ ಸಾಲ ಮನ್ನಾ, ಇನ್ನೇನ್ ಮಾಡ್ಬೇಕಾಯ್ತು ಕುಮಾರಣ್ಣ? ಪಂಚ ಗ್ಯಾರಂಟಿಗಳನ್ನ ಕೊಟ್ಟು ನಿಮ್ಮನ್ನ ಬಾಯಿ ಬಡ್ಕೊಳ್ಳಂಗೆ ರೈತರು ಮಾಡ್ಬೇಕಾಗಿತ್ತ? 28ರ ಚುನಾವಣೆಯಲ್ಲಿ NDA ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ. ಡಿ ಕೆ ಶಿವಕುಮಾರ್ ಇನ್ನ 25 ವರ್ಷಗಳ ಕಾಲ ಈ ನಾಡಿನಲ್ಲಿ ಕಾಂಗ್ರೆಸ್ ಬರೋದಿಲ್ಲ. ಆದ್ರೆ ಈ ಒಂದು ಬಿಡದಿಯ ರೈತ ಹೋರಾಟ ಮುಂದಿನ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದ ಅಧಪತನಕ್ಕೆ ನಾಂದಿ ಆಡುತ್ತೆ ಅಂತ ನೀವು ಹೇಳ್ತಾ ಇವತ್ತೇ ಇದ್ದೀರಾ? ದಿಕ್ಸೂಚಿ ಬರ್ದ್ ಮಾಡಿಕೊಳ್ಳಿ ಬ್ರದರ್. Okay. ಇವತ್ತೇ ಬಿಡದಿ ರೈತರ ಒಂದು ಹೋರಾಟ ಇದೆಯಲ್ಲ, ಇವತ್ತೇ ದಿಕ್ಸೂಚಿ 28ರ ಚುನಾವಣೆಗೆ. ಅಂತಿಮವಾಗಿ ಸರ್ಕಾರಕ್ಕೆ ಏನ್ ಮನವಿ ಮಾಡ್ಕೊಳ್ತೀರಾ? ಸರ್ಕಾರ ಇವತ್ತು ಮಾನ ಮರ್ಯಾದಿದ್ರೆ ಸಂಜೆಗೆ ಬಿಡ್ಬೇಕು ಹೋರಾಟವನ್ನ. ಆ ಬಾಲಕೃಷ್ಣನೇನಾರು ಬಾಲ ಇಲ್ದಿರೋ ಬಾಲಕೃಷ್ಣನ ನಂಬುತ್ತೆ ಡಿಕೆ, ನಿನ್ನನ್ನ ಸರ್ವನಾಶ ಮಾಡ್ತಾನೆ. ಅದಕ್ಕೆ ಆ ಬಾಲನ ಮಾತು ಕೇಳ್ಕೊಂಡು ಯಾಕಪ್ಪ ಈ ಭೂಮಿ ಹೊಡ್ಕೊತಾ ಇದೀಯಾ ಬಿಡು. ಅವನು ಮಿನಿಸ್ಟರ್ ಇದಾರೆ, ಯಾರಿಗೆ ಬಾಲಕೃಷ್ಣನ್ ಮಿನಿಸ್ಟರ್ ಇದಾರೆ ಈ ಭೂಮಿ ಹೊಡ್ಕೊಳಕ್ಕೆ. Okay.
ಯಾರು ಇಲ್ವೇನ್ರಿ ಮಿನಿಸ್ಟರ್ ಮಾಡೋದಿಕ್ಕೆ ಈ ನಾಡಿನಲ್ಲಿ? ಅವನು ಮಿನಿಸ್ಟರ್ ಮಾಡ್ತಾ ಇದ್ದೀರಲ್ರಿ, ಏನ್ರಿ ಯೋಗ್ಯತೆ ಇದೆ? ಅವ್ರ ಅಪ್ಪ ಎಷ್ಟು ಒಳ್ಳೆಯವರು. ಈ ಅಪ್ಪ ಬಂದ್ಬಿಟ್ಟು ರೈತರು ಬೀದಿಯಿಂದ ಕಿತ್ಕೊಳಕ್ ಬಂದಿದ್ದಾನಲ್ರಿ ಬಾಲಕೃಷ್ಣ. ಅದಕ್ಕೋಸ್ಕರ ಬಾಲ ಇಲ್ದಿರ ಬಾಲಕೃಷ್ಣನ ಮಾತು ಬೆಲೆ ಇಲ್ದೇನೆ ಬಿಡದಿ ರೈತರ ಹೋರಾಟಕ್ಕೆ ಜಯ ಸಿಕ್ಕಿದೆ. ಭೂ ಸ್ವಾಧೀನಕ್ಕೆ ಬಿಡದಿ ರೈತರ ಹೋರಾಟ ಇವ್ರದ್ದು ಒಂದು ಧಿಕ್ಕಾರ ಇರ್ಲಿ. ನಾಡಿನ ರೈತಾಪಿ ವರ್ಗ ಇವತ್ತು ಬಿಡದಿ ತುಂಬಾ ತುಂಬಿದ್ದಾರೆ. ಬಾರಪ್ಪ DK ನೋಡು, ಇವತ್ತೇ ನಿನ್ನ ಕೊನೆ ಮಳೆಯನ್ನು ಹೊಡೆದಿದ್ದೀವಿ. ಧನ್ಯವಾದ. ನಮಸ್ಕಾರ.